ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಂ ಕಾಪಿತಃ ಕೃಷ್ಣಮಧ್ವನಾಮಾಮಿ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ಮಹಾಭಾರತದಲ್ಲಿ ಅನೇಕ ಆಖ್ಯಾನಗಳು ನಮಗೆ ನೀತಿಬೋಧಕವಾಗಿರುವಂಥದ್ದು. ಅದರಲ್ಲಿ ಇವತ್ತು ಯಯಾತಿ ಮಹಾರಾಜನ ಅತ್ಯದ್ಭುತವಾದ ನೀತಿಯನ್ನ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ರಾಜ ಯಯಾತಿ ಭಾರಿ ಪ್ರಖ್ಯಾತನಾದಂಥವನು. ಪ್ರಜಾಪಾಲನೆಯ ಕಾರ್ಯವನ್ನ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಯಜ್ಞ, ದಾನ, ಸಂಪತ್ತಿನ ವಿತರಣೆ ಎಲ್ಲದರಲ್ಲೂ ಅವನು ಆದರ್ಶ ಮಹಾರಾಜ ಅಂತ ಅನಿಸ್ಕೊಂಡಂಥವನು. ಸಂಸಾರದ ಸುಖ ಭೋಗಗಳನ್ನ ಯಥೇಷ್ಟವಾಗಿ ಅನುಭವಿಸಿದಂಥವನು. ಶಾಪದಿಂದ, ನಮಗೆ ಕಥೆ ಗೊತ್ತು, ಶಾಪದಿಂದ ಮುದಿತನವನ್ನ ಮಗನಿಗೆ ಬದಲಾಯಿಸಿ ಅವನ ತಾರುಣ್ಯವನ್ನ ತಾನು ಪಡೆದು ದೀರ್ಘಕಾಲ ಭೋಗ ವಿಲಾಸಗಳಲ್ಲಿ ವಿಹಾರ ಮಾಡದಂಥವನು. ಇಲ್ಲಿವರೆಗೂ ನಮಗೆಲ್ಲ ವಿಷಯ ಗೊತ್ತಿದೆ. ತನ್ನ ಮಗನಿಂದ ತಾರುಣ್ಯವನ್ನ ಹೊಂದಿ ವಿಲಾಸ ಭೋಗದಲ್ಲೇ ಅವನು ಕಳೆದಂಥವ್ರು. ಅದರ ಮುಂದಿನ ಒಂದು ಆಖ್ಯಾನ ನಮಗೆಲ್ಲ ಮಾರ್ಗದರ್ಶನಕವಾಗಿರುವಂಥದ್ದು. ಎಷ್ಟೇ ದೀರ್ಘಕಾಲದ ಭೋಗ ವಿಲಾಸ ಜೀವನದಿಂದ ನಮ್ಮ ಮನಸ್ಸಿನ ಆಸೆ ತಣಿಲಿಕ್ಕೆ ಸಾಧ್ಯ ಇಲ್ಲ. ಘೃತವನ್ನ ಅಗ್ನಿಗೆ ಹಾಕಿದಾಗ ಹೇಗೆ ಆ ಅಗ್ನಿ ಜೋರಾಗಿ ಉರಿತದೋ, ಶಾಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲೋ, ಹಾಗೆ ಎಷ್ಟೇ ಭೋಗಗಳನ್ನ ಅನುಭವಿಸಿದ್ರು ಈ ದೇಹ ಅನ್ನುವಂಥ ಅಗ್ನಿಗೆ ಪೂರ್ಣವಾಗಿ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಸುಖವನ್ನ ಬಿಡಬೇಕು. ಅದು ಹೇಗೆ? ತ್ಯಾಗದಿಂದ ಮಾತ್ರ ಸಾಧ್ಯ. ಎಲ್ಲ ರಾಜಭೋಗ, ಐಶ್ವರ್ಯ, ವೈಭವ ಎಲ್ಲವನ್ನ ಬಿಟ್ಟು ತನ್ನ ಅಂತಿಮ ದಿನಗಳಲ್ಲಿ ಅರಣ್ಯದಲ್ಲಿ ವಾಸವನ್ನ ಮಾಡ್ತಾ ಇದ್ದಾನೆ. ಅದು ಭಾರಿ ವಿಶೇಷವಾಗಿರುವಂಥದ್ದು, ನಮಗೆಲ್ಲ ಮಾದರಿಯಾಗಿರುವಂಥದ್ದು. ನಾವು ಯಾವಾಗಲೂ ಸುಖದಲ್ಲೇ ಜೀವನ ಇರಬೇಕು ಅಂತ ಇಚ್ಛೆ ಪಡ್ತಾನೆ ಮನುಷ್ಯ. ಕಷ್ಟ ಬೇಡ ಅಂತಾನೆ. ಯಾವತ್ತೂ ನಂಗೆ ಸುಖಾನೇ ಇರಬೇಕು ಅಂತ ಅಂತಾನೆ. ಅವರಿಗೆಲ್ಲರಿಗೂ ಮಾರ್ಗದರ್ಶನ, ಅದು ಮಾದರಿಯಾಗಿರುವಂಥವನು ಯಯಾತಿ ರಾಜ. ಭೋಗದಲ್ಲಿ ಮತ್ತು ತ್ಯಾಗದಲ್ಲಿ ತನ್ನದೇ ಆಗಿರುವಂತಹ ದಾಖಲೆಯನ್ನ ಮಾಡಿದಂಥವನು ಯಯಾತಿ ರಾಜ. ತನ್ನ ಯಜ್ಞ, ದಾನ, ತಪಸ್ಸು, ಪ್ರಜಾ ಸಂರಕ್ಷಣೆ, ಒಳ್ಳೆಯ ಪುಣ್ಯದ ರಾಶಿಯನ್ನೇ ಪಡೆದಿದ್ದಾನೆ. ಇಂದ್ರಲೋಕದ ವೈಭವ, ಸಂತೃಪ್ತಿಯಿಂದ ಕಾಲ ಕಳೀತಾ ಇದ್ದಾನೆ. ಒಂದ್ಸಾರೆ ಇಂದ್ರನು ಅವನಲ್ಲಿ ಬಂದು ಒಂದ್ಸಾರಿ ಕೇಳ್ತಾರ, ಪ್ರಪಂಚದಲ್ಲಿ ತನ್ನ ಕರ್ತವ್ಯವನ್ನೆಲ್ಲ ನೆರವೇರಿಸಿ ಕೊನೆಗೆ ಭೋಗ ಭಾಗ್ಯಗಳನ್ನೆಲ್ಲ ಬಿಟ್ಟು ಅರಣ್ಯದಲ್ಲಿ ತಪೋಮಯನಾಗಿ, ಅಂದ್ರೆ ತಪಸ್ಸನ್ನ ಮಾಡ್ತಾ ಇರುವಂತಹ ಧರ್ಮಾತ್ಮನಾದ ನೀನು, ನಿನ್ನಂತಹ ಆದರ್ಶ ತಪಸ್ವಿಗಳು ಬೇರೆ ಯಾರಾದ್ರೂ ಇದ್ದಾರಾ ಅಂತ ಕೇಳಿದಾಗ ಅದಕ್ಕೆ ಉತ್ತರ ಕೊಡ್ತಾನೆ ಯಯಾತಿ ರಾಜ. ದೇವ, ಮನುಷ್ಯ, ಗಂಧರ್ವ, ಋಷಿಗಳಲ್ಲಿ ನನ್ನ ತಪಸ್ಸಿಗೆ ಸರಿಸಾಟಿಯಾಗಿರುವಂತಹ ವ್ಯಕ್ತಿ ಎಲ್ಲಿಯೂ ದೊರಕಲಾರ. ಯಯಾತಿಯ ಈ ಮಾತು ಬಂದು ಕೂಡಲೇ ಅವನ ಅಹಂಕಾರದ ನುಡಿ, ಅವನ ಸ್ವರ್ಗ ಸುಖದ ವೈಭವವನ್ನ ಕೊನೆ ಕಾಣಿಸಿರುವಂಥದ್ದು. ಅವನ ಪುಣ್ಯ ಪರ್ವತವೆಲ್ಲ ಒಡೆದು ಕುಸಿದು ಹೋಗಿರುವಂಥದ್ದು. ಅಹಂಕಾರದಿಂದ ತನ್ನ ಪುಣ್ಯ ಸಂಪತ್ತನ್ನೆಲ್ಲ ಕಳೆದುಕೊಂಡು ನಿರ್ಭಾಗ್ಯನಾಗಿದ್ದಾನೆ ಯಾತಿ. ಕೆಳಗಿಳಿದಿದ್ದಾನೆ. ಆ ಪುಣ್ಯದ ರಾಶಿ ಕರಗಿ ಹೋಗ್ಬಿಡ್ತು. ಕಾರಣ ನಾನು ಅಂತ ಬಂತಲ್ಲ, ಆ ಅಹಂಕಾರದಿಂದ ಎಲ್ಲ ಕಳ್ಕೊಂಡಿದ್ದಾನೆ. ಭೂಲೋಕದಲ್ಲಿ ಯಜ್ಞದಲ್ಲಿ ಪ್ರಸಕ್ತನಾಗಿರುವಂತಹ ಅಷ್ಟಕ, ಪ್ರವರ್ಧನ, ವಸುಮನ, ಶಿಬಿ ಅವರ ಯಜ್ಞಗಳಲ್ಲಿ, ಯಜ್ಞ ಮಂಟಪದಲ್ಲಿ
ಯಯಾತಿಯ ಪತನ ಆಗ್ತಾ ಇರುವಂಥದ್ದು. ಸ್ವರ್ಗದಿಂದ ಕೆಳಗಿಳಿಯುತ್ತಿರುವಂತಹ ಈ ಪುಣ್ಯಜೀವಿಯನ್ನ ಆ ರಾಜರ್ಷಿಗಳೆಲ್ಲ ಅವನ ಪತನದ ಹಿನ್ನೆಲೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡು. ಯಾಕ್ರಿ ಹಿಂಗ್ ಬೀಳ್ತಾ ಇದ್ದಾನಲ್ಲ ಯಯಾತಿ ಅಂತ ಯಾರೋ ಕೇಳಿದ್ರಲ್ಲಿ. ಅದಕ್ಕೆ ಅವರು ಋಷಿಗಳೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲ, ಅವನು ತನ್ನ ಕರ್ತವ್ಯ ಎಲ್ಲ ಮಾಡಿದ್ದ, ಆದರೆ ಅಹಂಕಾರದಿಂದ, ಸಂಪತ್ತಿನ ಲೆಕ್ಕಾಚಾರದಿಂದ ನನ್ನಷ್ಟು ತಪಸ್ಸು ಮಾಡುವಂಥವ್ರು ಯಾರಿದ್ದಾರೆ, ನನ್ನಷ್ಟು ತ್ಯಾಗ ಮಾಡಿದವ್ರು ಯಾರಿದ್ದಾರೆ ಅಂತ ಹೀಗೆ ಅಹಂಕಾರದಿಂದ ಅವನೆಲ್ಲವನ್ನ ಕಳ್ಕೊಂಡು ಕೆಳಗೆ ಬೀಳ್ತಾ ಇದ್ದಾನೆ. ಅದರಲ್ಲಿ ಸ್ವರ್ಗದಲ್ಲಿ ತಾವು ಗಳಿಸಿರುವಂತಹ ಅಪಾರ ಪುಣ್ಯ ಸಂಪತ್ತಿನ ಲೆಕ್ಕಾಚಾರವನ್ನ, ಅದರ ಫಲವಾಗಿ ತಮಗೆ ದೊರೆಯುವಂತಹ ಉತ್ತಮ ಲೋಕವನ್ನ ಯಯಾತಿಯಿಂದ ಈ ರಾಜರೆಲ್ಲ ತಿಳಿದುಕೊಳ್ತಾ ಇದ್ದಾರೆ. ನೀವು ಹೋಗಿದ್ದೆಲ್ಲಪ್ಪ ಸ್ವರ್ಗಕ್ಕೆ, ಹೇಗಿರ್ತದೆ ಸ್ವರ್ಗ ಅಂತೆಲ್ಲ ತಿಳ್ಕೊಂತಾರಂತೆ. ಮತ್ತೆ ಪುನಃ ಸ್ವರ್ಗ ಸುಖ ಅನುಭವಿಸುವಂತೆ ಇವರು ಆ ಯಯಾತಿಯನ್ನ ಕೇಳ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಲಂಚವನ್ನು ಕೊಡುವಂತಹ ಅವರು ಅದನ್ನ ನಿರಾಕರಿಸೋದು ಉಂಟು ಸಾಮಾನ್ಯವಾಗಿ, ಒಳ್ಳೆಯವರಾಗಿದ್ರೆ. ಇಲ್ರಿ ನಾನೇನು ತಗೊಳ್ಳಲ್ಲ ಅಂತಾನೆ. ಹಾಗೆ ಹಣ ತೀರಾ ಕಡಿಮೆ ಆಯಿತು ಅಂತನೂ ಅರ್ಥ ಆಗಿರಬಹುದು. ಇನ್ನು ಸ್ವಲ್ಪ ಜಾಸ್ತಿ ಕೊಡಬೇಕಾಗಿತ್ತು, ಎರಡು ರೀತಿನೂ ಇರ್ತದೆ. ಅದಕ್ಕಿಲ್ಲಿ ಹೇಳ್ತಾರೆ, ಸಂಕೋಚದಿಂದ ಈ ನಾಲ್ವರು ತಮ್ಮೆಲ್ಲರ ಪುಣ್ಯವನ್ನ ಫಲವನ್ನ ಒಟ್ಟಾಗಿ ಮಾಡಿ ಪೂರ್ಣವಾಗಿ ಯಯಾತಿಗೆ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಅಂದ್ರೆ ಆ ಪುಣ್ಯದ ಬಲದಿಂದ ಆದ್ರೂ ಅವ್ನು ಮತ್ತೆ ಸ್ವರ್ಗಕ್ಕೆ ಹೋಗ್ಲಿ ಅಂತ ಇವರೆಲ್ಲರ ಅಪೇಕ್ಷೆ. ಅದಕ್ಕೆ ಸ್ವಾಭಿಮಾನಿಯಾಗಿರುವಂತಹ ಯಯಾತಿ ಹೇಳ್ತಾನಂತೆ, ನಾನು ಕಷ್ಟಪಟ್ಟು ಗಳಿಸಿದಂತಹ ತಪಸ್ಸನ್ನೆಲ್ಲ ಅಹಂಕಾರದಿಂದ ಮತ್ತನಾಗಿ, ನಾನು ನಂದು ನನ್ನಿಂದ ಎಲ್ಲ, ನಾನೇ ಎಲ್ಲ ಅನ್ನುವಂತ ಅಹಂಕಾರದಿಂದ ಎಲ್ಲವನ್ನ ನಾನು ಕಳೆದುಕೊಂಡಿದ್ದೇನೆ. ಅಂದ ಮೇಲೆ ಇನ್ನೊಬ್ಬರ ಶ್ರಮದಿಂದ ನಾನು ಸ್ವರ್ಗಕ್ಕೆ ಹೋಗಿ ಹೇಗೆ ಮೆರೆಯಲಿ? ಎಷ್ಟು ಸ್ವಾಭಿಮಾನ ಇದೆ ನೋಡ್ರಿ ಅವನಲ್ಲಿ. ಇನ್ನೊಬ್ರದ್ದು ತಗೋಬಾರದು ಪುಣ್ಯವನ್ನ. ಪುಣ್ಯ ಬಿಡ್ರಿ, ಪದಾರ್ಥ ಯಾರಾದ್ರೂ ಇಟ್ಟಿದ್ರೆ ಗೊತ್ತಿಲ್ಲದೆ ಹೋಗಿದ್ರೆ ತಗೊಂಡ್ಬಿಟ್ರು ನಡೀತದೆ ಅನ್ನೋ ಭಾವನೆ ಕೆಲವರಲ್ಲಿದೆ. ಅವ್ರಿಗೇನ್ ಗೊತ್ತಿಲ್ಲಲ್ರಿ, ಅವ್ರು ಬಿಟ್ಟು ಹೋಗಿದ್ದಾರ ಪಾಪ, ನಾವು ವೇಸ್ಟ್ ಆಗಬಾರ್ದು, ಹಾಳಾಗಬಾರ್ದು ಅಂತ ತಗೊಂಡಿದ್ದೀವಿ. ಕೈಯಲ್ಲೇ ಕೊಡ್ತಾ ಇದ್ದಾರೆ ಇವರು ಪುಣ್ಯದ ರಾಶಿಯನ್ನ. ತಗೊಳಪ್ಪ ಮಹಾರಾಜ, ನೀ ಹೋಗು ಸ್ವರ್ಗಕ್ಕೆ ಅಂತ. ಆದ್ರೂ ಅವನು ಸ್ವಾಭಿಮಾನಿ, ಅದನ್ನು ತಗೊಳಕ್ ತಯಾರಿಲ್ಲ. ನಿಮ್ಮನ್ನ ಪುನಃ ಈ ಸಂಸಾರದಲ್ಲಿ ಕೆಡವಿ ಹಾಕಿ ನಿಮ್ಮ ಫಲವನ್ನೆಲ್ಲ ಕಸಿದುಕೊಂಡು ನಾನು ಸ್ವಾರ್ಥಿಯಾಗಿ, ಅಂದ್ರೆ ಅವ್ರದೆಲ್ಲ ಪುಣ್ಯ ಇವ ತಗೊಂಡ ಅಂದ್ರೆ ಮತ್ತವ್ರು ಸಂಪಾದನೆ ಮಾಡಬೇಕಲ್ಲ, ಅದಕ್ಕೆ ಹಾಗಾಗೋದು ಬೇಡ, ನಾನು ಸ್ವಾರ್ಥಿ ಆಗೋದಿಲ್ಲ ಅಂತ ಹೇಳಿ ಅವರ ಕೊಡುಗೆಯನ್ನ ನಿರಾಕರಿಸಿದ್ದಾನೆ. ಯಕ್ಕಶ್ಚಿತ್ ಅಪರಿಚಿತನಾಗಿ ತಮ್ಮ ಸಮಗ್ರ ಜೀವನದ ತಪಸ್ಸಿನ ಗಳಿಕೆಯನ್ನೆಲ್ಲ ಒಂದೇ ಕ್ಷಣದಲ್ಲಿ ಆ ರಾಜನಿಗೆ ಅರ್ಪಿಸಲು ಈ 4 ಜನ ತಯಾರಾಗಿದ್ದಾರೆ ಅಂದ್ರೆ ಅವರ ಔದಾರ್ಯ ಎಷ್ಟಿರಬೇಕು ಅಂತ ಚಿಂತನೆ ಮಾಡಿ. ಮಹಾಭಾರತ ನಮಗೆ ಸಂದೇಶ ಕೊಡ್ತಾ ಇದೆ. ಮಠಕ್ಕೆ ಬಂದಿರ್ತಾರೆ, ಸಮಯ ಆಗಿ ಹೋಗ್ಬಿಟ್ಟಿರ್ತದೆ, 2ನೇ ಪಂಕ್ತಿ ಬಂದಿರ್ತಾರೆ ಪಾಪ, ಆಫೀಸಿಂದನೋ ಕೆಲಸ ಎಲ್ಲೋ ಇಂದ ಬಂದಿರ್ತಾರ ಪಾಪ, ಮಳೆ ಬರ್ತಾ ಇರ್ತದೆ, ಏನೋ ಸ್ವಲ್ಪ ಲೋಟ ತಂದಿಲ್ಲ, ತಮ್ಗೆ ತಂದಿಲ್ಲ, ಒಂದ್ ಸ್ವಲ್ಪ ನೀರ್ ಕೊಡ್ರಿ, ನಾ ನೀರು ಕುಡಿದು ಕೊಡ್ತೀನಿ ಅಂತಂದ್ರೆ ಭಾರೀ ಅಭಿಮಾನ, ನನ್ ತಮ್ಗೆ ಕೊಡ್ಬೇಕಾ ನಿಮಗೆ ಅಂತಂತಾರೆ. ಯಾಕೆ ತಗೊಂಬರ್ಲಿಕ್ಕೆ ಆಗೋದಿಲ್ಲೇನೋ ಅಂತ ಉಪದೇಶ ಮಾಡ್ತಾರ. ಮತ್ತೆ ಏನೋ ಸಮಯ ಸಂದರ್ಭ ಪಾಪ ಬಂದಿರ್ತಾರೆ ಅನ್ನೋ ಭಾವನೆ ಇಲ್ಲ. ಅದಕ್ಕೆ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾರೆ. ಇಡೀ ಪುಣ್ಯದ ಗಂಟನ್ನೇ 4 ಜನ ರಾಜರು ಕೊಡ್ಲಿಕ್ಕೆ ತಯಾರಾದ್ರು ಯಯಾತಿ ರಾಜನಿಗೆ, ಆದ್ರೆ ಅವನು ತಗೊಳ್ಳಿಲ್ಲ. ಅವರ ಔದಾರ್ಯ ಎಷ್ಟಿರಬಹುದು, ಅದೇ ರೀತಿ ಇವನ ಸ್ವಾಭಿಮಾನ ಎಷ್ಟಿರಬಹುದು. ಬೇರೆಯವರು ತಗೋಬಾರ್ದು, ನಂದಷ್ಟೇ ನಾನು ಬಳಸಬೇಕು ಅನ್ನುವಂತಹ ಸ್ವಾಭಿಮಾನ, ಆ ಔದಾರ್ಯ ಎರಡೂ ನಮಗೆ ಮಾರ್ಗದರ್ಶಕವಾಗಿರುವಂಥದ್ದು. ಈ ಪುಣ್ಯ ದಾರಿದ್ರ್ಯದ ವಿಪನ್ನಾವಸ್ಥೆಯಲ್ಲೂ ತನ್ನೆಡೆಗೆ ಅನಾಯಾಸವಾಗಿ ಹರಿದು ಬಂದಂತಹ, ಏನೇನೂ ಇಲ್ರಿ, ಎಲ್ಲ ಕಳ್ಕೊಂಡಿದ್ದಾನೆ ಯಯಾತಿ. ಅಂಥ ಸಂದರ್ಭದಲ್ಲಿ ಕೊಡಬೇಕು, ಕೊಡ್ತಾ ಇದ್ದೀವಿ, ತಗೊಳಪ್ಪ ಅಂತ ಕೊಟ್ರು ಅವನು ತಗೊಳ್ಳದೇ ಇರುವಂತಹ ಅವನ ಮನೋಧೈರ್ಯ, ಅದು ನಮಗೆ ಒಳ್ಳೆ ಮಾದರಿಯಾಗಿರುವಂಥದ್ದು. ಯಯಾತಿ ರಾಜನ ಮನೋಧೈರ್ಯ, ಸ್ವಾಭಿಮಾನ, ನಿಷ್ಠೆ, ಜೊತೆಗೆ ಆ 4 ಜನರ ರಾಜರ ತ್ಯಾಗ, ಇವೆಲ್ಲವೂ
ದೇವತೆಗಳು ಈ ಸ್ಪರ್ಧೆಯನ್ನ ನೋಡ್ತಾ ಇದ್ದಾರಂತೆ. ದೇವತೆಗಳೆಲ್ಲ ನಿಂತ್ಕೊಂಡು, ಏನಪ್ಪಾ ಎಂಥೆಂಥ ರಾಜರಿದ್ದಾರೆ ಭೂಮಂಡಲದಲ್ಲಿ ಅಂತ ನಿಂತು ನೋಡ್ತಾ ಇದ್ದಾರಂತೆ. ಈ 5 ಮಂದಿ ತ್ಯಾಗ ವೀರರನ್ನ ಸ್ವರ್ಗಕ್ಕೆ ಸ್ವಾಗತಿಸಿದಕ್ಕೋಸ್ಕರವಾಗಿ ಪುನಃ ದೇವಲೋಕದ ವಿಮಾನಗಳು ಕೆಳಗಿಳಿದಿದ್ದಾವೆ. ಮಾನವನು ಎಷ್ಟೇ ದೇವತ್ವಕ್ಕೆ ಏರಿದರೂ ಅವನು ಅಹಂಕಾರವನ್ನ ಬಿಡ್ಲಿಲ್ಲ ಅಂದ್ರೆ ಅವನು ಪತನ ಆಗೋದು ಖಂಡಿತ. ಅಹಂಕಾರವನ್ನ ಬಿಟ್ಟು ಕೂಡ್ಲೆ ಅಂದ್ರೆ ತ್ಯಾಗದಿಂದಲೇ ಅವನು ಸದ್ಗತಿಯನ್ನ ಪಡಿಲಿಕ್ಕೆ ಸಾಧ್ಯ ಅನ್ನೋಂಥದ್ದು ನಮಗೆ ಮಹಾಭಾರತ ಯಯಾತಿರಾಜನ ಒಂದು ಕಥೆಯಿಂದ ನಮಗೆ ಕೊಡ್ತಾ ಇರುವಂತಹ ದಿವ್ಯವಾದ ಜ್ಞಾನ ಸಂದೇಶ.